ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಬನ್ನಿ ಫ್ರೆಂಡ್ಸ, ಇವತ್ತು ಸಿಂಪಲ್ಲಾಗಿ ಒಂದು ರೆಸಿಪಿ ತೋರಿಸ್ತೀನಿ. ಮತ್ತು ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ದೋಸೆ ಮತ್ತು ಗಟ್ಟಿ ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಮತ್ತು ಇವಾಗ ಸಾಯಂಕಾಲದಿಂದ ಲಾಗನ್ನು ಸ್ಟಾರ್ಟ್ ಮಾಡೇನ್ರಿ. ಸಾಯಂಕಾಲ ಹೂಗಳು ಫ್ರೆಂಡ್ಸ್ ಎಷ್ಟು ಇನ್ನಾದರೂ ಬಾಡಿರಲಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ, 6 ಗಂಟೆ ಆದರೂ ಹೂಗಳನ್ನು ಬಾಡಿಲ್ಲ. ಅವು ಯಾಕಂದರೆ ಬಿಳಿ ಹೂವು ಬೇಗನೆ ಬಾಡಲ್ಲ ಅಂತ. ಇವಾಗ ಸಿಂಪಲ್ಲಾಗಿ ಜೋಳದ ಹಿಟ್ಟಿನಿಂದ ಒಂದು ರೆಸಿಪಿ ತೋರ್ಸಾಕತ್ತೀನಿ ಬರ್ರಿ. ಜೋಳದ ಹಿಟ್ಟಿಂದ ಅಂದ್ರೆ ಜೋಳ ಒಂದು ಸ್ವಲ್ಪ ಹಿಟ್ಟನ್ನು ಬಿಸ್ಕೊಂಬಂದ, ಅದಕ್ಕೆ ಸ್ವಲ್ಪ ಅಜ್ವಾನ, ಸ್ವಲ್ಪ ಜೀರಿಗೆ, ಸ್ವಲ್ಪ ಎಳ್ಳು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡು ಫ್ರೆಂಡ್ಸ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹಸಿಮೆಣ್ಸಿಕಾಯಿ ಪೇಸ್ಟ್ ಎಲ್ಲ ಹಾಕ್ಕೊಂಡು 1-2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಫ್ರೆಂಡ್ಸ, ಇದನ್ನು ಚಲೋ ನಂಗೆ ಈ ಕೈಯಿಂದ ಹಿಂಗೆ ಇದು ಮಾಡಕ್ಕೆ ಕಿಮಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಅರ್ಶಿಣ ಪುಡಿ, ಕಲರ್ಗೋಸ್ಕರ ಅರ್ಶಿಣ ಪುಡಿ ಹಾಕ್ಕೊಂಡ, ಮತ್ತು ಒಂದು ಸ್ವಲ್ಪ ರುಚಿ ಇರಲಿ ಅಂಥೇಳಿ ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕ್ಕೊಂಡಿನಿ ಫ್ರೆಂಡ್ಸ. ಇದಕ್ಕೆ ಬಿಸಿನೀರನ್ನು ಕಾಯಿಸಿ ಹಾಕೋರಿ, ಇಲ್ಲಾದ್ರೆ ತಣ್ಣೀರಾದ್ರೆ ಹಾಕ್ಕೊಂಡು ಇದನ್ನು ಚಲೋತ್ನಾಗಿ ಕಲಿಸ್ಕೊರಿ. ಯಾಕಂದರೆ ಇದು ಜೋಳದ ರೊಟ್ಟಿ ಹಂಗೆ ಮಾಡೋದಿರ್ತೈತಿ. ಇದಕ್ಕೆ ಬಿಸಿನೀರು ಹಾಕೊಂಡ್ರೆ ಚಲೋ ಇರ್ತೈತಿ. ರೊಟ್ಟಿ ಮಾಡುವಾಗ ರೊಟ್ಟಿ ಹರಿಯಂಗಿಲ್ಲ ಫ್ರೆಂಡ್ಸ್, ಅದಕ್ಕೆ ಬಿಸಿನೀರನ್ನು ಕಾಯಿಸಿ ಹಾಕೋಬೇಕು ಅಷ್ಟೇ. ಮತ್ತು ಈ ರೊಟ್ಟಿಯನ್ನು ಯಾರು ಇಷ್ಟಪಡ್ತಾರೆ ಮಕ್ಕಳು, ಒಟ್ಟು ಜೋಳದ ರೊಟ್ಟಿ ತಿನ್ನೋಕೆ ಇಷ್ಟನ ಪಡೋಂಗಿಲ್ಲ ಫ್ರೆಂಡ್ಸ. ಈ ಥರನೂ ಒಮ್ಮೆ ಮಾಡಿ ನೋಡಿರಿ. ನಿಮ್ಮ ಹುಡುಗರ ಬ್ಯಾಡಂದ್ರೆ ಉಪ್ಪಿನಕಾಯಿ ಮತ್ತು ಅದಕ್ಕೆ ಸಾಸ ಸ್ವಲ್ಪ ತುಪ್ಪ ಹಚ್ಚಿ ಕೊಟ್ರೆ ಭೀ ರುಚಿ ಆಗ್ತದೆ ನೋಡಿರಿ ಫ್ರೆಂಡ್ಸ. ನಿಮ್ಮ ಮಕ್ಕಳು ಭೀ ತಿಂತಾವು. ನನ್ನ ಮಗಳಿಗೆ ಇಷ್ಟ ಆಯ್ತು ಅಂಥೇಳಿ ನಾನು ಇವತ್ತು ಟ್ರೈ ಮಾಡೀನಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡೀನಿ. ಇದು ರೊಟ್ಟಿ ಮಾತ್ರ ದೊಡ್ಡವ್ರಿಗೂ ಭಾಳ ಇಷ್ಟ ಆಗ್ತದೆ ರೀ. ಸ್ವಲ್ಪ ಜೀರಿಗೆ ಎಲ್ಲ ಅಜ್ವಾನನ ಹಾಕಿರ್ತೀವಿ, ಅದಕ್ಕೆ ಟೇಸ್ಟನ್ನು ಬೇರೆ ಬರ್ತೈತೆ ರೀ. ಮತ್ತು ಇಲ್ಲಿ ತೆವ್ಯಕ್ಕೆ ಜರ ಎಣ್ಣೆ ಹಚ್ಚಿ ಇದನ್ನು ರೊಟ್ಟಿ ಹೆಂಗೆ ಬೇಯಿಸ್ಕೊತೀವಿ ನೋಡಿ ಹಂಗೆ ಬೇಯಿಸ್ಕೊರಿ. ಕರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊರಿ, ಯಾಕಂದ್ರೆ ಟೇಸ್ಟ್ ಇದ್ರಾಗ ಮಸ್ತ್ ಹತ್ತೈತಿ. ಇದಕ್ಕೆ ತುಪ್ಪ ಇದ್ರೆ ತುಪ್ಪ ಹಾಕೋರಿ. ಇದು ಒಂಥರ ಹೊಸ ಮೆಥಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ. ನನ್ನ ಮಗನಿಗೂ ಭಾಳ ಇಷ್ಟ, ನನ್ನ ಮಗಳಿಗೂ ಇಷ್ಟ ಅಂಥೇಳಿ ನಾನು ರೊಟ್ಟಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಸಾಸ್ ಜೊತೆ ನಾವು ಇದನ್ನು ತಿಂದೀವ್ರಿ ಫ್ರೆಂಡ್ಸ್. ನಾಳೆ ಹೊಸ ರೆಸಿಪಿ ಜೊತೆ. ಮತ್ತು ನಿನ್ನೆ ನಾನು ಕಲರ್ಸ್ಗಳ ಪ್ರಾಮುಖ್ಯತೆ ಏನು, ನವರಾತ್ರಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡೀನಿ. ಇದಾಗಿದ್ದು ಇವತ್ತಿನ ವಿಶೇಷ. ಥ್ಯಾಂಕ್ ಯು.